ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆ ಫ್ರೆಂಡ್ಸ್, ಆಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ನುಗ್ಗೆ ಸೊಪ್ಪು ನಮ್ಮ ಮಮ್ಮಿ ತೋರಿಸ್ತಾ ಇದ್ದಾರೆ. ತುಂಬ ದಿನ ಆಗಿತ್ತು ನನಗೆ ನುಗ್ಗೆ ಸೊಪ್ಪು ತಿನ್ನಬೇಕು ಅಂತಂದ್ಬಿಟ್ಟು, ಬಟ್ ಇಲ್ಲೆಲ್ಲೂ ಸಿಕ್ಕಿರಲಿಲ್ಲ. ಮಮ್ಮಿ ನಮ್ಮ ಅನುಪಾನ್ಮಲ್ಗೆ ಸ್ಕೂಲಿಗೆ ಬಿಡೋಕ್ಕೆ ಅಂತ ಬಸ್ ಹತ್ಸೋಕ್ಕೆ ಅಂತ ಹೋಗಿದ್ರು. ಸೊ ಅಲ್ಲಿ ಒಂದು ನುಗ್ಗೆ ಮರ ಇತ್ತು, ಅವ್ರಿಗೆ ಕೇಳಿ ತೊಗೊಂಡು ಬಂದಿದ್ರು ಮಮ್ಮಿ. ಅದರದ್ದೇ ಇಲ್ಲಿ ನುಗ್ಗೆ ಸೊಪ್ಪಿನ ಬಸ್ಸಾರು ಹಾಗೆ ನುಗ್ಗೆ ಸೊಪ್ಪನ್ನ ಪಲ್ಯ ಮಾಡಿದ್ದೆ. ಹೆಸರು ಕಾಳು ಮತ್ತು ತೊಗರಿಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಾಗಿತ್ತು. ತುಂಬ ದಿನ ಅಲ್ಲ, ಆ್ಯಕ್ಚುಲಿ 2-3 ವರ್ಷ ಆಯಿತು ಅನಿಸುತ್ತೆ ನಾನು ತಿಂದು. ತುಂಬ ದಿನದ ಮೇಲೆ ತಿಂದಿದ್ದು, ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಕೂಡ ಆಗಿತ್ತು, ತುಂಬ ಟೇಸ್ಟ್ ಕೂಡ ಆಗಿತ್ತು. ಹಾಗೆ ನಿಮ್ಮೆಲ್ಲರಿಗೂ ಬಸ್ಸಾರು ಇಷ್ಟನಾ ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ಫುಲ್ಲು ರೆಸಿಪಿನ ಶೂಟ್ ಮಾಡೋದಕ್ಕಾಗಲಿಲ್ಲ, ಟ್ರೈಪೋಡ್ ಕೂಡ ಮುರಿದಿತ್ತು ನಂದು. ಸೊ ಈ ಕೈಯಲ್ಲಿ ಹಿಡ್ಕೊಂಡು ಎಲ್ಲ ಮಾಡೋದಕ್ಕಾಗಲ್ಲ ಅಂತಂದ್ಬಿಟ್ಟು ಮಾಡಲಿಲ್ಲ. ನಾನು ಎಲ್ಲ ಅಡುಗೆ ಮುಗಿಸ್ಕೊಂಡು ಹೊರಗೆ ಹೋಗಬೇಕು ಅಂತ ರೆಡಿಯಾಗಿದ್ವಿ. ಬಟ್ ಏನಾಯಿತು ಅಂತಂದರೆ, ನಾವು ಲಾಸ್ಟ್ ನಾನು ವೀಡಿಯೋದಲ್ಲಿ ಹೇಳಿದ್ನಲ್ಲ, ಈ ಥರ ಸೋಫಾ ಬಂದಿತ್ತು, ಈ ಥರ ಹಾಳಾಗಿತ್ತು. ಸೊ ಹಾಗಾಗಿ ನಾವು ಅದನ್ನು ರಿಟರ್ನ್ ಕಳಿಸಿದ್ವಿ ಅಂತ. ಈಗ ಲೋಕಲಲ್ಲಿ ಎಲ್ಲೂ ತೊಗೊಳೋದು ಬೇಡ ಅಂತ ಬ್ರ್ಯಾಂಡೆಡಲ್ಲೇ ತೊಗೊಂಬಿಡೋಣ ಅಂದ್ಬಿಟ್ಟು ಡ್ಯಾಮ್ರೋದಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ವಿ. ನನಗೆ ಆ್ಯಕ್ಚುಲಿ ಕಾರ್ನರ್ ಸೋಫಾ ತೊಗೋಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಡ್ಯಾಮ್ರೋದಲ್ಲಿ ಅಷ್ಟಾಗಿ ಕಲೆಕ್ಷನ್ಸ್ ಇರಲಿಲ್ಲ. ಬೇರೆ ಕಡೆ ಎಲ್ಲನೂ ಹೋದ್ವಿ, ನನಗೆ ಅಷ್ಟು ಅಲ್ಲೂ ಏನೂ ಇಷ್ಟ ಆಗಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ರಿಕ್ಲೈನರ್ಗೆ ಫೇಮಸ್ಸು ಡ್ಯಾಮ್ರೋ ಅಂತ ಕೂಡ ಅವರು ಶೋರೂಮ್ ಅವ್ರು ಹೇಳಿದರು. ಹಾಗಾಗಿ ರಿಕ್ಲೈನರೇ ಆರ್ಡ್ರ್ ಮಾಡಿಬಿಡೋಣ ಅಂತ ರಿಕ್ಲೈನರ್ನೇ ಆರ್ಡ್ರ್ ಮಾಡಿದ್ವಿ ನಾವು. 10 ಡೇಸ್ ಬೇಕಾಗುತ್ತೆ ಬರೋದು ಅಂತ ಹೇಳಿದರು. ಶ್ರೀಲಂಕಾದಿಂದ ಮ್ಯಾನುಫ್ಯಾಕ್ಚರ್ ಆಗಿ ಚೆನ್ನಾಗಿ ಬಂದು ಚೆನ್ನೈಯಿಂದ ಬೆಂಗಳೂರಿಗೆ ಬರುತ್ತೆ, ನಂತರ ಇಲ್ಲಿ ಬೆಳಗಾವಿಗೆ ಬರುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ 10 to 15 ಡೇಸ್ ಬೇಕಾಗುತ್ತೆ ಅಂತ ಹೇಳಿದರು. ಒಂದು ಬ್ರೌನ್ ಕಲರು, ಹನಿ ಕಲರ್ ಮತ್ತು ಆಫ್ ವೈಟಲ್ಲಿ ಮತ್ತು ಸಿಮೆಂಟ್ ಕಲರಲ್ಲಿ ಒಂದು 4 ಚಾಯ್ಸ್ ಏನೋ ಇತ್ತು ಅಷ್ಟೇ, ಜಾಸ್ತಿ ಚಾಯ್ಸಸ್ ಇಲ್ಲ ಅದರೊಳಗೆ. ನಾವು ರಿಕ್ಲೈನರ್ ಬುಕ್ ಮಾಡಿದ್ರಲ್ಲಿ ಬ್ರೌನ್ ಮತ್ತು ಹನಿ ಕಲರ್ ಇವೆರಡು ಚಾಯ್ಸ್ ಇತ್ತು. ಸೊ ಹನಿ ಕಲರ್ನ ನಾನು ಬುಕ್ ಮಾಡಿದ್ದೆ, ಅದು ಇಷ್ಟ ಆಯಿತು ಅಂತಂದ್ಬಿಟ್ಟು. ಸೊ ಅದು ಕೂಡ ಬಂದಿತ್ತು. ನಾವು ಹೊರಗಡೆ ಹೋಗಬೇಕು ಅಂತೆಲ್ಲ ರೆಡಿಯಾಗಿ ಹೋಗಿದ್ವಿ. ನಾವು ಆ್ಯಕ್ಚುಲಿ ಇಲ್ಲಿಂದ ಹೋಗಿ ಬೆಳಗಾವಿ ಬಸ್ ಸ್ಟ್ಯಾಂಡಲ್ಲಿ ಕೂಡ ಹೋಗಿದ್ವಿ. ಅವಾಗ ಫೋನ್ ಬಂತು, ಈ ಥರ ಸೋಫಾ ಬರ್ತಾಯಿದೆ ಅಂತ. ಆ್ಯಕ್ಚುಲಿ ನಾವು ಬೆಳಗ್ಗೆನೇ ಹೋಗಿ ಕೇಳ್ಕೊಂಬಂದಿದ್ವಿ ಯಾವಾಗ ಬರುತ್ತೆ ಏನು ಅಂತಂದ್ಬಿಟ್ಟು. ಈ ಬೆಳಗ್ಗೆನೇ ಬಂದರೆ ನಾವು ಇಳಿಸ್ಬಿಟ್ಟು, ಹಸ್ಬೆಂಡ್ ಕೂಡ ಇದ್ದರು, ಇಳಿಸ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ರು. ಅವರು ಕೂಡ ಇಲ್ಲ ಸಂಜೆ ಬರುತ್ತೆ 4 ಗಂಟೆ ಮೇಲೆ ಅಂತಂದಿದ್ರು. ಸೊ ಹಾಗಾಗಿ ನಾವು ಕೂಡ ಮಾರ್ಕೆಟ್ಗೆ ಹೋಗಬೇಕಿತ್ತು, ನಾನು ನಮ್ಮ ಮಮ್ಮಿ. ಹಾಗಾಗಿ ನಾವು ರೆಡಿಯಾಗಿ ಹೊರಡೋಣ ಅಂತ ಹೋಗಿದ್ವಿ. ಅವಾಗ ಫೋನ್ ಮಾಡಿದ್ರು, ಇಲ್ಲ ಬೇರೆ ಕಸ್ಟಮರು ಈ ಥರ ಕ್ಯಾನ್ಸಲ್ ಮಾಡಿದ್ರು ಆರ್ಡರು. ಸೊ ಹಾಗಾಗಿ ನಿಮ್ಮ ಆರ್ಡ್ರನ್ನ ತೊಗೊಂಡು ಬರ್ತಾ ಇದ್ದೀವಿ ಅಂತಂದ್ರು. ಈಗ ಏನೂ ಮಾಡೋಕ್ಕಾಗೋದಿಲ್ಲ, ಮನೇಲಿ ಯಾರೂ ಇಲ್ಲ. ಈಗ ಬಂದಿದ್ದಾರಲ್ಲ, ಅವ್ರಿಗೂ ಅಡ್ರೆಸ್ ಹೇಳಿದೆ ನಾನು. ಹೋಗಿ ಮನೆ ಹತ್ರ ನಿಂತಿದ್ರು ಆ್ಯಕ್ಚುಲಿ. ನಾನು ಅಲ್ಲಿ ಹೋಗಿ ಮತ್ತೆ ರಿಟರ್ನ್ ಅದೇ ಬಸ್ಸಲ್ಲಿ ನಾವು ರಿಟರ್ನ್ ಬಂದಿದ್ದು. ಅದನ್ನೇ ಹೇಳ್ತಿದ್ದೆ ನಾನು ಅವರಿಗೆ, ಹೋಗಿದ್ದ ಬಸ್ಸಲ್ಲೇ ಮತ್ತೆ ರಿಟರ್ನ್ ಬಂದಿದ್ದೀವಿ, ಮೊದಲೇ ಹೇಳಬೇಕು ತಾನೇ ನೀವು. ಇಲ್ಲ ಅಂತಂದರೆ ನಾವು ಫುಲ್ ಮಾರ್ಕೆಟಿಗೆ ಏನಾರು ಹೋಗಿಬಿಟ್ಟಿದ್ರೆ ತುಂಬ ಕಷ್ಟ ಆಗೋದು, ಮತ್ತು ನಾವು ರಿಟರ್ನ್ ತುಂಬ ಅಲ್ಲಿಂದ ಬರೋದಕ್ಕೆ. ಹೋಗಿದ್ದ ಬಸ್ಸಲ್ಲೇ ರಿಟರ್ನ್ ಬಂದ್ವಿ ನಾವು. ಬಂದಾದಮೇಲೆ ಅವರು ಕೂಡ ವೆಯ್ಟ್ ಮಾಡ್ತಾಯಿದ್ರು. ಆಮೇಲೆ ನಾವು ಬಂದಮೇಲೆ ಅವರು ಎಲ್ಲ ಸೋಫಾನ ಇಳಿಸ್ತಾ ಇದ್ದಾರೆ. ಇಲ್ಲಿ ಎಲ್ಲ ಚೆನ್ನಾಗಿ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದರು. ಅಲ್ಲಿಂದನೇ ಪ್ಯಾಕ್ ಮಾಡಿ ಕಳಿಸಿರ್ತಾರೆ ಆ್ಯಕ್ಚುಲಿ, ಶ್ರೀಲಂಕಾದಿಂದನೇ ಹೇಳಿದ್ದಾರೆ. ಶ್ರೀಲಂಕಾದಿಂದ ಅಂತ ಆ್ಯಕ್ಚುಲಿ ನನಗೂ ಏನು ಗೊತ್ತಿಲ್ಲ, ಶ್ರೀಲಂಕಾದಿಂದನೇ ಬರುತ್ತೋ ಎಲ್ಲಿಂದ ಬರುತ್ತೋ ಏನೋ ಅಂತಂದ್ಬಿಟ್ಟು. ಬಟ್ ಚೆನ್ನಾಗಿದೆ, ಇಷ್ಟ ಆಯಿತು ನಮಗೂ. ಪ್ರೈಸ್ ಕೂಡ ರೀಸನಬಲ್ ಅಂತ ಅನ್ನಿಸ್ತು ನಮಗೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಈ ಥರ ಎಲ್ಲ ಫುಲ್ ಪ್ಯಾಕಿಂಗ್ ಎಲ್ಲ ಬಂದಿತ್ತು. ಸೊ ಅದನ್ನೇ ಅವರು ಬಂದು ನಮ್ಮ ಎದುರುಗಡೆನೇ ಅನ್ಪ್ಯಾಕ್ ಮಾಡಿ ತೋರಿಸ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ಆಯಿತು ಅಂತಂದಿದ್ವಿ. ಈಗ ನಾನು ಮಮ್ಮಿ ಇದ್ವಿ, ನಮ್ಮ ಎದುರುಗಡೆನೇ ಎಲ್ಲ ಅನ್ಪ್ಯಾಕ್ ಮಾಡಿ ಎಲ್ಲ ತೋರಿಸಿದ್ರು, ಎಲ್ಲ ಚೆಕ್ ಮಾಡಿ ತೋರಿಸಿದ್ರು. ಹಾಗೆ ಏನು ವಾರಂಟಿ ಅದೇನೇನಿರುತ್ತೆ ಅಲ್ಲೇ ಅದನ್ನೆಲ್ಲ ಕೂಡ ಅದನ್ನು ತೋರಿಸಿ ಎಲ್ಲ ಸೈನ್ ಮಾಡಿಸ್ಕೊಂಡು ಕೂಡ ಹೋದರು ಅವರು. ಈಗ ಏನಿದೆ ಇದು 3 ಸೀಟರ್ ಮತ್ತು 2 ಸೀಟರ್ದು ಈ ಥರ ಬುಕ್ ಮಾಡಿದ್ವಿ ನಾವು. 2 ಸೀಟರ್ದು 2 ರಿಕ್ಲೈನರು, 3 ಸೀಟರ್ದು ರಿಕ್ಲೈನರ್ ಬರಲ್ಲ, ಆ ಥರದ್ದು ಮಾಡಿದ್ವಿ. ಸಾಕು ನಮಗೆ ಅಂದ್ಬಿಟ್ಟು ಈ ಮನೆಗೆ. ಕಾರ್ನರ್ ಸೋಫಾ ನೋಡಬೇಕು ಅಂದರೂ 6.5 ಒಂದು ಸೈಡ್ ಬೇಕಿತ್ತು ನಮಗೆ. ಆ 6.5 ಸಿಗ್ತಿರ್ಲಿಲ್ಲ ಆ್ಯಕ್ಚುಲಿ. 7.5 ಸ್ಟ್ಯಾಂಡರ್ಡ್ ಸೈಜು ಅಂತ ಹೇಳಿದರು. ಸೊ ಹಾಗಾಗಿ ಕಸ್ಟಮೈಸ್ ಮಾಡ್ಕೊಳ್ಳಲ್ಲ ಅಂತ ಕೂಡ ಹೇಳಿದ್ದು ಡ್ಯಾಮ್ರೋದಲ್ಲಿ. ಬೇರೆ ಒಂದು ಯಾವುದೋ ಸೋಫಾ ಇಷ್ಟ ಆಗಿತ್ತು. ಸೊ ಈ ಥರ ಕಸ್ಟಮೈಸ್ ಮಾಡ್ಕೊಳ್ಳಲ್ಲ ಅಂತಂದಮೇಲೆ ಏನು ಮಾಡೋಕ್ಕಾಗಲ್ಲ, ಈ ಥರ ರಿಕ್ಲೈನಲ್ಲೇ ತೊಗೊಂಬಿಡೋಣ ಅಂತ ಅದನ್ನೇ ತೊಗೊಂಡ್ವಿ. ಮತ್ತೆ ಹುಡ್ಕೊಂಡು ಕೂರೋಕ್ಕಾಗಲ್ಲ ಅಂತಂದ್ಬಿಟ್ಟು. ನನಗೂ ಬ್ಯಾಕ್ ಪೇನ್ ಇತ್ತಲ್ಲ, ಹ್ಯಾಂಡು ಬ್ಯಾಕ್ ಪೇನ್ ಎಲ್ಲ ಇತ್ತಲ್ಲ, ನನಗೆ ಪ್ಲಾಸ್ಟಿಕ್ ಚೇರ್ ಮೇಲೆ ಕೂತು ಇನ್ನೂ ಜಾಸ್ತಿ ಆಗಿಬಿಟ್ಟಿತ್ತು ನೋವು ನನಗೆ. ಹಾಗಾಗಿ ಆದಷ್ಟು ಬೇಗನೆ ತರಿಸೋಣ ಅಂತಂದ್ಬಿಟ್ಟು ತರಿಸಿದ್ವಿ ನಾವು. ಆದರೂ 10 ಡೇಸ್ ಆಯಿತು ಅದು ಬರೋದಕ್ಕೆ. ಅಷ್ಟೊತ್ತಿಗೆ ಏನೇನು ಮಾಡೋಕ್ಕಾಗಲ್ಲಲ್ಲ, ಈಗ ಬುಕ್ ಮಾಡಿದ್ದೀವಿ ತೊಗೊಳ್ಳೇಬೇಕು ಅಂತಂದ್ಬಿಟ್ಟು. ಸೊ ಈಗೆಲ್ಲ ಅನ್ಪ್ಯಾಕ್ ಮಾಡ್ತಾ ಇದ್ದಾರೆ ಅವರು. ಯಾವ ಥರ ಇದೆ ಅಂತ ನೋಡಿ ನೀವು. ನಿಮಗೂ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ ಹೇಳಿ, ಇಷ್ಟ ಆಯಿತು ಅಂದ್ಬಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಓಕೆನಾ?
ಈಗ 3 ಸೀಟರ್ ಸೋಫಾ ಏನಿತ್ತು ಅದನ್ನು ಅನ್ಪ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಯಾವ ಥರ ಪ್ಯಾಕ್ ಮಾಡಿದ್ದಾರೆ ಅಂತ ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಪ್ಯಾಕೇಜ್ ಎಲ್ಲ ಇತ್ತು. ಮತ್ತು ಇದೇನು ವೇಸ್ಟೇಜ್ ಎಲ್ಲ ಏನಿದೆ ಅದನ್ನೆಲ್ಲ ಅವರೇ ತೊಗೊಂಡು ಹೋದರು. ನಮಗೂ ಏನು ಯೂಸ್ ಆಗೋಲ್ಲ ಅಂತಂದ್ಬಿಟ್ಟು ನಾವು ಆಯ್ತು ತೊಗೊಂಡು ಹೋಗಿ ಅಂತಂದ್ಬಿಟ್ಟು ಕಳಿಸ್ಬಿಟ್ವಿ ನಾವು ಕೂಡ. ಚೆನ್ನಾಗಿತ್ತು. ಚೆನ್ನಾಗೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಚೆನ್ನಾಗಿ ತೊಗೊಂಡು ಬಂದಿದ್ದರು ಆದರೆ ಸೆಕ್ಯೂರಾಗಿ. ಈಗ ಯಾವ ಕಡೆ ಇರಬೇಕು ಏನಂತ ಕೇಳಿದ್ರು. ಸೊ ಈ ಕಡೆ ವಿಂಡೋ ಹತ್ರ ಇಡಿ ಅಂತ ಹೇಳಿದೆ. ಹಾಗೆ ಒಂದು ಸತಿ ನೀವು ಎಲ್ಲ ಚೆಕ್ ಮಾಡ್ಕೊಂಬಿಡಿ ಎಲ್ಲೇನಾದರೂ ಇದೆಯಾ, ಏನು ಡ್ಯಾಮೇಜ್ ಇದೆ ಅಂದ್ಬಿಟ್ಟು. ಅವರು ಏನೋ ನೋಡಿರೋದಿಲ್ಲಲ್ಲ, ಪ್ಯಾಕೇಜ್ ಏನಿರುತ್ತೆ ಅದನ್ನು ತೊಗೊಂಡ್ಬಂದು ನಮ್ಮ ಎದುರುಗಡೆನೇ ಓಪನ್ ಮಾಡ್ತಾರೆ. ಸೊ ಹಾಗಾಗಿ ಹಿಂದೆಗಡೆ ಎಲ್ಲನೂ ನೋಡಿ ಆ ಥರ ಏನಾದರೂ ಇದೆಯಾ ಏನು ಅಂತಂದ್ಬಿಟ್ಟು ಕ್ಲೀನಾಗಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ್ಮೇಲೆ ನೀವೆಲ್ಲ ಹೇಳ್ತೀರಿ ಅಲ್ಲಿ ಪ್ಲೇಸ್ ಮಾಡ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಕ್ಲೀನಾಗಿ ಅವ್ರು ಏನೇನು ಹೇಳಿದರು ಆ ಥರ ಎಲ್ಲ ನಾನು ಕ್ಲೀನಾಗಿ ಚೆಕ್ ಮಾಡಿದೆ. ನಾನು ಕೂಡ ಎಲ್ಲೂ ಏನೂ ಪ್ರಾಬ್ಲಮ್ ಇರಲಿಲ್ಲ, ಎಲ್ಲ ಚೆನ್ನಾಗಿತ್ತು. ಸೊ ನಾನು ಓಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೆ. ಇದು ಯಾವ ಥರ ಯೂಸ್ ಮಾಡಬೇಕು ಮತ್ತು ಯಾವ ಥರ ಯೂಸ್ ಮಾಡಬಾರ್ದು ಏನು ಎಲ್ಲ ಅಂತಂದ್ಬಿಟ್ಟು ಇನ್ಸ್ಟ್ರಕ್ಷನ್ ಹೇಳ್ತಾ ಇದ್ರು. ಯಾವುದಕ್ಕೆ ವಾರಂಟಿ ಕ್ಲೈಮ್ ಆಗುತ್ತೆ, ಯಾವುದಕ್ಕೆ ವಾರಂಟಿ ಕ್ಲೈಮ್ ಆಗೋದಿಲ್ಲ ಅಂತಂದ್ಬಿಟ್ಟು. ರಿಕ್ಲೈನರ್ನ ನಾವೀಗ ಬ್ಯಾಕಿಂಗ್ ಮಾಡಿದಾಗ ಕೆಳಗಡೆದನ್ನು ನೀವು ಪ್ರೆಸ್ ಮಾಡಬೇಡಿ, ಇಲ್ಲ ಅಂತಂದರೆ ಅದು ರಾಡ್ ಏನಿರುತ್ತೆ ಮುರಿದೋಗ್ಬಿಡುತ್ತೆ ಅಂದ್ಬಿಟ್ಟು. ಸೊ ಎರಡನ್ನೂ ಚೆಕ್ ಮಾಡಿ ತೋರಿಸ್ತಾ ಇದ್ದಾರೆ ನಮಗೆ. ನಾವೆಲ್ಲ ಓಕೆ ಅಂದಮೇಲೆ ಅವ್ರೇನು ತೊಗೊಂಡು ಬಂದಿದ್ರು ಪೇಪರು, ಅದ್ರ ಮೇಲೆ ಸೈನ್ ಮಾಡಬೇಕು. ಹಾಗೆ ಗೂಗಲಲ್ಲಿ ಒಂದು ಫೋಟೋ ತೆಗೆದು ಸೆಂಡ್ ಮಾಡಬೇಕು ಅಂದರು. ಸೊ ಹಾಗೆ ನಾನು ಮೊಬೈಲಲ್ಲೇ ಗೂಗಲ್ ಫೋಟೋ ತೆಗೆದು ಸೆಂಡ್ ಮಾಡಿದೆ. ಸೈನ್ ಎಲ್ಲ ಮಾಡಿ ಕೊಟ್ಟಾಯಿತು. ನಂತರ ಅವ್ರು ಏನೇನು ಹೇಳಿದರು, ಕೇರಿಂಗ್ ಯಾವ ಥರ ಎಲ್ಲ ಇದು ಮಾಡಬೇಕು ಅಂತ ಅದನ್ನೆಲ್ಲ ನಾನು ಕ್ಲೀನಾಗಿ ಕೇಳಿಸ್ಕೊಂಡೆ. ಹಾಗೆ ಏನು ಮಾರ್ಕೆಟಿಗೆ ಕೂಡ ಹೋಗಲಿಲ್ಲ, ತುಂಬ ಲೇಟಾಗಿತ್ತು. ಆಗಲೇ 1:30 ಆಗಿದ್ದರಿಂದ ನೆಕ್ಸ್ಟ್ ಡೇ ಹೋಗೋಣ ಅಂತ ಸುಮ್ಮನಾದ್ವಿ ನಾವು. ಹಾಗೆ ಇವತ್ತಿನ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.